ಸಿದ್ದರಾಮಯ್ಯ ಅವರಿಗೆ ಕಾಡ್ತಾ ಇದೆಯಾ? ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಸೋತ ಭಯ ಏನಿದೆ, ಅದೇ ರೀತಿಯ ಸೋಲು ತನ್ನ ಮಗನಿಗೂ ಆಗಬಹುದು ಅನ್ನುವಂತಹ ಭಯ ಆವರಿಸಿದ್ಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರನ್ನ ಕಣಕ್ಕಿಳಿಸಬೇಕು ಲೋಕಸಭಾ ಚುನಾವಣೆಗೆ ಅನ್ನುವಂತಹ ಇಂಗಿತ ಸಿಎಂ ಅವರದಾಗಿದೆ. ಹಾಗಾಗಿ ಬಹಳಷ್ಟು ಸಭೆಗಳನ್ನ ಕೂಡ ಅವರು ನಡೆಸ್ತಾ ಇದ್ದಾರೆ. ಸೋಲು ಗೆಲುವಿನ ಒಂದಷ್ಟು ಮಾನದಂಡಗಳನ್ನು ಕೂಡ ಅವರು ಕಲೆ ಹಾಕ್ತಾ ಇದ್ದಾರೆ. ಈ ಹೊತ್ತಿನಲ್ಲಿ ಮಂಡ್ಯದಲ್ಲಿ ನಿಖಿಲ್ ಸೋಲಾಯ್ತಲ್ಲ, ಸೊ ಅದೇ ರೀತಿಯ ಭಯ ಮುಖ್ಯಮಂತ್ರಿಗಳಿಗೆ ಕಾಡ್ತಿರುವಂತಿದೆ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗಲೇ ಮಂಡ್ಯದಲ್ಲಿ ನಿಖಿಲ್ ಸೋಲನ್ನ ಕಂಡಿದ್ದು. ಈಗ ಮಗ ಯತೀಂದ್ರ ಅವರ ಭವಿಷ್ಯವನ್ನ ಸಾಕಷ್ಟು ಅಳೆದು ತೂಗಿ ನಿರ್ಧಾರವನ್ನ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಮುಂದಾಗ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಹಲವಾರು ಮಾಜಿ ಶಾಸಕರು, ಹಾಲಿ ಶಾಸಕರು, ಒಂದಷ್ಟು ಪಕ್ಷದ ಮುಖಂಡರುಗಳನ್ನ ಕರೆಸಿ ಏನಾಗಬಹುದು ಅನ್ನುವಂತಹ ಮಾಹಿತಿಗಳನ್ನ ಅವರು ಸಂಗ್ರಹ ಮಾಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋಲನ್ನ ಕಂಡ್ರು. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದುಕೊಂಡೇ ತಮ್ಮ ಮಗನನ್ನ ಗೆಲ್ಲಿಸ್ಕೊಳ್ಳಿಕ್ಕಾಗಿರ್ಲಿಲ್ಲ. ಈಗ ಅಂಥದ್ದೇ ಪರಿಸ್ಥಿತಿ ತಮಗೂ ಬರಬಹುದಾ ಅನ್ನುವಂಥ ಹಿನ್ನೆಲೆಯಲ್ಲಿ, ಜೊತೆಗೆ ಒಕ್ಕಲಿಗ ಮತಗಳೇನಾದರೂ ಡಿವೈಡ್ ಆಗಬಹುದಾ ಅನ್ನುವಂಥ ಹಿನ್ನೆಲೆಯಲ್ಲಿ ಅದೆಲ್ಲದರ ಬಗ್ಗೆ ಪಕ್ಷದ ಕೆಲ ನಾಯಕರುಗಳ ಜೊತೆಗೆ ಮುಖ್ಯಮಂತ್ರಿಗಳು ಸಲಹೆನ ಪಡ್ಕೊಳ್ತಾ ಇದ್ದಾರೆ.